ಇದೀಗ ಬಂಧನವಾಗುವುದಕ್ಕೂ ಮುನ್ನ ಮುನಿರತ್ನ ಅವರು ಮಾಧ್ಯಮದವರ ಜೊತೆಗೆ ಮಾತನಾಡಿದ್ರು. ಏನ್ ಹೇಳಿದ್ದಾರೆ ಬನ್ನಿ ಕೇಳೋಣ. ಈ ಲೋಕಸಭಾ ಚುನಾವಣೆ ಫಲಿತಾಂಶ ಬಂದ ಮೇಲೆ ನನಗೇನೋ ಒಂದು ಕೆಟ್ಟ ದಿನಗಳಿದೆ ಅನ್ನೋದು ನನಗೂ ಗೊತ್ತಿದೆ. MLA ಎಲೆಕ್ಷನ್ ಅಲ್ಲಿ ನಾನು ಗೆದ್ದಾಗಲೇ ಗೊತ್ತಿತ್ತು. ಅದಾದ್ಮೇಲೆ ಮತ್ತೆ ಲೋಕಸಭಾ ಚುನಾವಣೆ ಆದ್ಮೇಲೆ ಇನ್ನೂ ಚೆನ್ನಾಗಿ ಗೊತ್ತಿತ್ತು. ಜಂಟಿ ಕಾರ್ಯಾಚರಣೆ. ವಿಧಾನಸಭಾ ಚುನಾವಣೆಯಲ್ಲಿ ಸೋತ ವ್ಯಕ್ತಿ ಮೊನ್ನೆ ಡಾಕ್ಟರ್ ಮಂಜುನಾಥ್ ವಿರುದ್ಧವಾಗಿ ಸೋತಂತ DK ಸುರೇಶ್, ಇದು ಜಾಯಿಂಟ್ ಆಪರೇಷನ್ ಒಂದು ಸಂಚಿದು. ಈ ಸಂಚಿಯಲ್ಲಿ ಬಲಿಯಾಗಿರ್ತಕ್ಕಂಥದ್ದು ಒಂದು ವ್ಯಕ್ತಿನ ಬಳಸ್ಕೊಂಡಿರತಕ್ಕದ್ದು, ಅದರಲ್ಲಿ ಗುತ್ತಿಗೆದಾರನಾಗಿರ್ತಾನೆ ಚೆಲುವರಾಜು. ಹಾಗೂ ಒಕ್ಕಲಿಗ ಸಮಾಜದ ಮೇಲೆ, ಒಕ್ಕಲಿಗರ ಮೇಲೆ ಇಲ್ಲಿವರೆಗೂ ಒಂದು 20 ಜನರ ಮೇಲೆ ಅಟ್ರಾಸಿಟಿ ಕೊಟ್ಟಂತ ವ್ಯಕ್ತಿ ಇವತ್ತು ನನ್ನ ಮೇಲೆ ಕೊಟ್ಟಿರತಕ್ಕಂಥದ್ದು. ಲಕ್ಷ್ಮೀದೇವನಗರದಲ್ಲಿ ಕಾರ್ಪೊರೇಟರ್ ಆಗಿದ್ದಂಥ ವ್ಯಕ್ತಿ ಅದೇ ಬಡಾವಣೆಯಲ್ಲಿ ಸುಮಾರು 8-10 ಜನರ ಮೇಲೆ, ಒಕ್ಕಲಿಗ ಸಮಾಜದ ಮೇಲೆ ಅಟ್ರಾಸಿಟಿ ಕೊಟ್ಟಂತ ವ್ಯಕ್ತಿ. ಲಗ್ಗೆರೆನಲ್ಲಿ ಶಿವಣ್ಣ ಅನ್ನೋರ ಮೇಲೆ ಅಟ್ರಾಸಿಟಿ ಕೊಟ್ಟಂತ ವ್ಯಕ್ತಿ, ಅವರು ಸಹ ಒಕ್ಕಲಿಗ ಸಮಾಜ. ಯಲಂಕದಲ್ಲಿ ಭೂ ಕಬಳಿಕೆ ಮಾಡಕ್ಕೆ ಹೋದಾಗ ಅಲ್ಲೂ ಸಹ ಒಕ್ಕಲಿಗ ಸಮಾಜದ ಮೇಲೆ ಅಟ್ರಾಸಿಟಿ ಕೊಟ್ಟಂತ ವ್ಯಕ್ತಿ. ಇನ್ನೂ ಬಹಳಷ್ಟಿದೆ. ಯಲಂಕದಲ್ಲಿ ಅಲ್ಲದೆ ದೇವನಹಳ್ಳಿನಲ್ಲೂ ಸಹ ಭೂ ಕಬಳಿಕೆ ಮಾಡಕ್ಕೆ ಹೋದಾಗ ಅಲ್ಲೂ ಸಹ ದೂರುಗಳು ದಾಖಲಾಗಿರುವಂಥದ್ದು ಚಿಕ್ಕಜಾಲ ಪೊಲೀಸ್ ಸ್ಟೇಷನ್ ಅಲ್ಲಿ ಅದೇ ವ್ಯಕ್ತಿ. ಯಶವಂತಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕೊಲೆ ಪ್ರಕರಣದಲ್ಲಿದ್ದಂಥ ವ್ಯಕ್ತಿ ಇವತ್ತು ನನ್ನ ಮೇಲೆ ದೂರು ಕೊಟ್ಟಿರತಕ್ಕಂಥದ್ದು. ಉದಾಹರಣೆಗೆ ತೆಲಂಗಾಣದಲ್ಲಿ ಅಮಿತ್ ಶಾ ಅವ್ರ ಧ್ವನಿನೇ ಮಾಡಿ ಸುಮಾರು 4 ಜನನ ಅರೆಸ್ಟ್ ಮಾಡಿದ್ರು. ಇವತ್ತು ಬಹಳಷ್ಟು ಟೆಕ್ನಾಲಜಿ ಅಡ್ವಾನ್ಸ್ ಆಗಿ ಬೆಳೆದಿದೆ. ಈ ನಿಮಿಷಕ್ಕೆ ಅವ್ರಿಗೆ ಬೇಕಾಗಿರುವಂಥದ್ದು ನನ್ನ ಮೇಲೆ ಒಂದು ದೂರು ಕೊಡಬೇಕು. ಆ ದೂರು ಕೊಟ್ಟು ಹೇಗಾದ್ರೂ ಮಾಡಿ ಮುನಿರತ್ನನ್ನ ಜೈಲಿಗೆ ಕಳಿಸಬೇಕು. ಉದಾಹರಣೆಗೆ ತೆಲಂಗಾಣದಲ್ಲಿ ಅಮಿತ್ ಶಾ ಅವ್ರ ಧ್ವನಿನೇ ಮಾಡಿ ಸುಮಾರು 4 ಜನನ ಅರೆಸ್ಟ್ ಮಾಡಿದ್ರು. ದಲಿತ ಸಮುದಾಯನ, ಆ ಸಮಾಜನ ಆ ಸಮಾಜ ಜೊತೆಯಲ್ಲಿ ಇದ್ದಂಥವ್ರನ್ನ ಬಳಸ್ಕೊಂಡು ನನ್ನ ಮೇಲೆ ಮಾಡ್ತಾ ಇರ್ತಕ್ಕಂಥ ಒಂದು ಸಂಚು. ಒಕ್ಕಲಿಗ ಸಮಾಜನ ಬಯ್ಯಂತ ಕೆಟ್ಟ ಮನಸ್ಥಿತಿ ನನಗಿಲ್ಲ. ದಲಿತ ಸಮುದಾಯನ ಮಾತನಾಡುವಂಥ ವ್ಯಕ್ತಿನೂ ನಾನಲ್ಲ. ಇಲ್ಲಿವರೆಗೂ ನಾನು ಯಾವ ಒಂದು ದಲಿತ ಸಮುದಾಯ ಆಗಲಿ ಒಕ್ಕಲಿಗ ಸಮಾಜದ ಮೇಲೆ ಆಗಲಿ ದೂರು ಕೊಟ್ಟಿದ್ದೂ ಇಲ್ಲ, ಮಾತನಾಡಿದ್ದು ಇಲ್ಲ. ಇದೇ ಚೆಲುವರಾಜು ನನ್ನ ಹತ್ರ ಬಂದು ಈ ತರ ನನಗೆ ಈ ವ್ಯಕ್ತಿ ಒಡಿಸಿದಾನೆ, ಹಲ್ಲೆ ಮಾಡಿಸಿದಾನೆ, ನನಗೆ ದುಡ್ಡು ಕೊಟ್ಟಿಲ್ಲ, ಪ್ರತಿ ತಿಂಗಳು ಕೊಡಬೇಕಾಗಿರೋ ದುಡ್ಡನ್ನ ಕೊಟ್ಟಿಲ್ಲ ಅಂತೇಳಿ ಒಡಿಸಿದ್ದಾನೆ, ಹಲ್ಲೆ ಮಾಡಿಸಿದ್ದಾನೆ. ಹಲ್ಲೆ ಮಾಡಿರೋಂಥದಕ್ಕೆ ನಂದಿನಿ ಲೇಔಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ದೂರು ಸಹ ದಾಖಲಾಗಿದೆ. ದೂರು ದಾಖಲಾಗಿರೋ ದಾಖಲೆಯನ್ನು ಸಹ ಇವತ್ತು ನಾನು ನಿಮಗೆ ಮಾಧ್ಯಮದವ್ರಿಗೆ ನಾನು ಕೊಡ್ತಾ ಇದ್ದೀನಿ. ಚೆಲುವರಾಜು ಮಾತನಾಡಿರ್ತಕ್ಕಂಥ ಏನು ಅವರ ಧ್ವನಿ ಇದೆ ಮಾತನಾಡಿರ್ತಕ್ಕಂಥದ್ದು, ಅದು ಸಹ ನಾನು ಮಾಧ್ಯಮದವ್ರು ನಿಮಗೆ ನಾನು ಕೊಡ್ತಾ ಇದ್ದೀನಿ. ಒಡಿಸ್ಕೊಂಡಿದ್ದವರು, ಒಡೆದಿದ್ದು ದುಡ್ಡುಗೋಸ್ಕರ ಇವರು, ದುಡ್ಡು ಪ್ರತಿ ತಿಂಗಳು ಕೊಟ್ಟಿಲ್ಲ ಅಂತ ಹಲ್ಲೆ ಮಾಡಿರೋದು ಇವರು. ಜೊತೆಯಲ್ಲಿ ಇವತ್ತು ಇದರ ಮಧ್ಯದಲ್ಲಿ 2018 ಮತ್ತೆ 19ರಲ್ಲಿ ಸೋತಂತ ಒಂದು ಹೆಣ್ಣು ಮಗಳೇನಿದ್ದಾರೆ ಅವರು ಮತ್ತೆ ಅವರ ಜನಕರು, ಅವರು ಈ ಲೋಕಸಭಾ ಚುನಾವಣೆಯಲ್ಲಿ ಸೋತಂತ DK ಸುರೇಶ್, ಇವರು ಎಲ್ಲರ ಸಂಚಿನ ಪ್ರತಿಫಲ ಇವತ್ತು ನನ್ನನ್ನ ಒಕ್ಕಲಿಗ ಸಮಾಜದ ಮೇಲೆ ಎತ್ಕಟ್ಟಂಥದ್ದು, ಮತ್ತೆ ದಲಿತ ಸಮುದಾಯನ ನನ್ನ ಮೇಲೆ ಎತ್ಕಟ್ಟಂಥದ್ದು. ಇದೇ DK ಸುರೇಶ್ ಅವರು ಲೋಕಸಭಾ ಚುನಾವಣೆಯಲ್ಲಿ ಆವತ್ತಿನ ಸಂಸದರಾಗಿದ್ದಂಥವರು, ಅಷ್ಟು ದೊಡ್ಡ ಸ್ಥಾನದಲ್ಲಿದ್ದಂಥ ವ್ಯಕ್ತಿ, ಒಂದು ಒಕ್ಕಲಿಗರ ಹೆಣ್ಣುಮಗಳಿಗೆ ಒಡೀರಿ ಅಂತ ಹೇಳಿದ್ದೀನಿ, ಬೈದಿದ್ದೀನಿ ಅಂತೇಳಿ ಅವತ್ತು ಸುಳ್ಳು ಆರೋಪಗಳನ್ನ ಮಾಡಿದ್ರು. ಅದು ಯಶಸ್ವಿ ಆಗಲಿಲ್ಲ. ಈಗ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಕರ್ಕೊಂಡ್ಬಂದಿರೋದ್ರಲ್ಲಿ ಪ್ರಮುಖ ವ್ಯಕ್ತಿ ಇವನೇ. ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ 1 ಲಕ್ಷ ಮತಗಳನ್ನ ಹೆಚ್ಚಿಗೆ ಬಂದಿರೋದಕ್ಕೆ
ಈ ಮುನಿರತ್ನನೇ ಕಾರಣ. ಏನು ನಿನ್ನೆ ಒಂದು ಪತ್ರಿಕಾಗೋಷ್ಠಿ ಕರೆದು ನನ್ನ ಬಗ್ಗೆ ಕೆಲವು ಆರೋಪಗಳು ಮಾಡಿದ್ದಾರೆ. ನೋಡಿ, ಇದೀಗ ಈ ವಿಡಿಯೋ ಹೇಳಿಕೆಯನ್ನು ಕೊಡೋದಕ್ಕೂ ಮುಂಚಿತವಾಗಿ ಮುನಿರತ್ನ ಅವರು ಖುದ್ದು TV9 ಜೊತೆಗೆ ಮಾತನಾಡಿದ್ದಾರೆ. ಆ ಸಂದರ್ಭ ಅವ್ರು ಏನೇನು ಹೇಳಿದ್ರು ಕೇಳಿಸ್ಕೊಳ್ಳಿ. ಅಲ್ಲ, ನಿಮ್ಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖುದ್ದು ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿದ್ದಾರೆ. ಮೊದಲು ಮುನಿರತ್ನ ಅವರ ಬಾಯಿನ ಶುದ್ಧ ಮಾಡಿ ಅಂತ ಹೇಳಿದ್ದಾರೆ ಟ್ವೀಟ್ ಅಲ್ಲಿ. ಈಗ ನನ್ನ ಬಾಯಿ ಶುದ್ಧವಾಗಿ ಅವ್ರ ಜೊತೆಯಲ್ಲಿದ್ದವರು ಈ ಕುತಂತ್ರ ಮಾಡ್ತಾರಲ್ಲ, ಆ ಕುತಂತ್ರ ನಿಲ್ಸಿದ್ರೆ ಅವ್ರಿಗೂ ಒಳ್ಳೇದು, ನನಗೂ ಒಳ್ಳೇದು. ನೇರವಾಗಿ ಹೇಳ್ಬೋದಾ ಯಾರು ಕುತಂತ್ರ ಮಾಡ್ತಾ ಇದ್ದಾರೆ, ಏನ್ ಕುತಂತ್ರ ಮಾಡ್ತಾ ಇದ್ದಾರೆ, ಏನಕ್ಕೆ ಮಾಡ್ತಾ ಇದ್ದಾರೆ? ಅವ್ರ ಕುತಂತ್ರ ನಿಲ್ಸಿದ್ರೆ ನನ್ನ ಬಾಯಿ ಯಾವಾಗ್ಲೂ ಶುದ್ಧವಾಗೇ ಇದೆ. ನನ್ನ ಬಾಯಿ ಶುದ್ಧವಾಗೇ ಇದೆ. ಕ್ರಿಯೇಟ್ ಮಾಡೋದಕ್ಕೆ ಶುದ್ಧವಾಗಿ ಎಲ್ಲಿಂದ ಇರುತ್ತೆ? ಕ್ರಿಯೇಟ್ ಮಾಡೋದಕ್ಕೆ ಕಡಿಯಕ್ಕಾಗತ್ತಾ? ನೀವು ಇವಾಗ ವಿಡಿಯೋ ಮಾಡಕ್ ಆಗಿಲ್ಲ. ಇವಾಗ ಇದೆಲ್ಲ ಸುಳ್ಳು ಅಂತ ನೀವು ಹೇಳ್ತಾ ಇದ್ದೀರಾ, ಮುನಿರತ್ನ ಅವರು ಇದೆಲ್ಲ ಸುಳ್ಳು ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಿಮ್ಮ ಮುಂದೆ ಕಾನೂನಾತ್ಮಕ ಹೋರಾಟ ಆಗಿರುತ್ತೆ. ನೀವೇನಾದ್ರೂ ಪ್ರತಿ ದೂರನ್ನ ಏನಾದ್ರೂ ದಾಖಲಿಸ್ತೀರಾ? ನೀವು ಹೇಳ್ತಾ ಇದ್ದೀರಾ ಇದೆಲ್ಲ ರಾಜಕೀಯ ಪಿತೂರಿ ಅಂತ. ನಿಮ್ಮ ಕಾನೂನು ಹೋರಾಟ ಯಾವ ರೀತಿ ಆಗಿರುತ್ತೆ? ಒಂದ್ ಹೇಳ್ತೀನಿ, ನಾ ಕಾನೂನಿನ ಮೊರೆ ಹೋಗ್ತೀನಿ. ಯಾವುದೇ ಕಾರಣಕ್ಕೂ ಇದನ್ನ ಒಂದು ತಿಂಗಳಿಂದ ಈ ಮನುಷ್ಯ ನನ್ನನ್ನ ದೇವ್ರು ಅಂದು 18ನೇ ತಾರೀಕು ನನಗೆ ಮಾಡಿದ್ದೀನಿ ಅಂದ್ರೆ ಇದೇ ಮನುಷ್ಯ ನನ್ನ ಹತ್ರ ಬಂದು ಅಣ್ಣ ನನ್ಗೆ ಹೊಡೆದು ಬಿಟ್ಟಿದ್ದಾರೆ, ನನಗೆ ರಕ್ಷಣೆ ಕೊಡ್ಬೇಕು, ನೀವ್ ಹೆಂಗನ್ನ ಮಾಡಿ ನನಗೆ ಕಾಪಾಡ್ಬೇಕು ಅಂತ ಹೇಳಿರೋ ಮನುಷ್ಯ. ಒಂದ್ ತಿಂಗಳಿಂದ ಅಷ್ಟು ಬೇಗ ಇಷ್ಟಲ್ಲ 18ನೇ ತಾರೀಕು ಆಗಿರೋದು. ಹೊಡೆದಿರೋವ್ರನ್ನ ಜೊತೆಲಿ ಇಟ್ಕೊಂಡೆ ಈ ಪ್ಲಾನ್ ಮಾಡುತ್ತೆ. ಒಂದೇ ಒಂದು ದೂರವಾಣಿ ಕರೆನಲ್ಲಿ ನನ್ನ ಇನ್ಕಮಿಂಗು ಔಟ್ ಗೋಯಿಂಗ್ ಯಾವ್ದನ್ನ ಒಂದ್ ತರ್ಸಿ ಇಲ್ವೇ ಇಲ್ಲ. ಹಾಗಾದ್ರೆ ತರ್ಸಿ ನೋಡೋಣ. ಮತ್ತೆ ಇದೆಲ್ಲ ಆಡಿಯೋ ರಿಲೀಸ್ ಮಾಡೋದೆಲ್ಲ ಏನಾಗಾದ್ರೆ? ಮಾತಾಡಿರೋದು ಸುಮಾರು ಒಂದು 7 ಆಡಿಯೋ ರಿಲೀಸ್ ಮಾಡಿದ್ದಾರೆ ನಿಮ್ದು ಅಂತ ಹೇಳಿ. ನಾನು ಮಾತಾಡಿರೋದು ಒಂದೇ ಒಂದ್ ತರ್ಸಿ. ಒಂದು ಸಣ್ಣ ದಾಖಲೆ ಕೊಡಿ, ಕೊಡಿ ನೋಡೋಣ. ಇವಾಗ ಅವರೆಲ್ಲ ರಿಲೀಸ್ ಮಾಡೋದು ಏನ್ ಸರ್? ಹಾಗಾದ್ರೆ 7 ಆಡಿಯೋ ರಿಲೀಸ್ ಮಾಡಿದಾರಲ್ಲ, ಏನದಾಗಾದ್ರೆ ಹೇಳಿ. ನಾನೇನಾದ್ರೂ ಆ ಮನುಷ್ಯನಿಗೆ ಫೋನಲ್ಲಿ ಮಾತಾಡಿ ಫೋನಲ್ಲಿ ರೆಕಾರ್ಡಿಂಗ್ ಇದ್ರೆ ಆ ಫೋನ್ ಸಮೇತ ಎತ್ಕೊಂಬಂದು ಸ್ಪೀಕರ್ ಕೊಡ್ಲಿ, ಸ್ಪೀಕರ್ ಹತ್ರ ನಾನ್ ಬರ್ತೀನಿ, MLA ಬಿಟ್ಟು ಹೋಗ್ತಾ ಇರ್ತೀನಿ. ನೀವು ಮಾತಾಡಿರೋಂತ ಪ್ರೂವ್ ಆದ್ರೆ ರಾಜೀನಾಮೆ ಕೊಡ್ತೀರಾ? ಹಾಗಾದ್ರೆ ಈಗಲೇ ಆ ಫೋನ್ ತಗೊಂಡಲ್ಲಿ ಬರಕ್ ಹೇಳಿ ಸ್ಪೀಕರ್ ಹತ್ರ. ಈಗ ನನ್ನ ರೆಕಾರ್ಡಿಂಗ್ ಫೋನ್ ಇದೆ ತಾನೆ. ನೀವು ಅವ್ರು ಇವಾಗ ಅವ್ರು ಕೊಟ್ಟಿದಾರಲ್ಲ, ಕಂಪ್ಲೇಂಟ್ ಕೊಟ್ಟಿದಾರಲ್ಲ, ಆಡಿಯೋಗಳು ಕೇಳಿಸ್ಕೊಂಡಿದೀರಾ ನೀವು? ಹೋಗ್ಲಿ, 20 ಲಕ್ಷ ನಿಮಗೆ ದುಡ್ಡು ಕೊಟ್ಟಿದ್ದಾರಂತೆ, ಆಟೋ ಕೊಡಿಸ್ತೀರಾ ಅಂತ ಹೇಳಿದ್ರಂತೆ. ನೀವು 20 ಲಕ್ಷ ನಿಮಗೆ ಅಮೌಂಟ್ ಕೊಟ್ಟಿದ್ರಂತೆ. 20 ಲಕ್ಷ ನಾನು ಈ ಸಂಗ್ರಹದಾಗ್ಲಿ ನನಗೆ ಕೊಟ್ಟಿರೋದಾಗ್ಲಿ ಯಾವ್ದನ್ನ ಒಂದು ದಾಖಲೆ ಇದ್ದು ಬಿಟ್ರೆ ಇವತ್ತೇ ಪಾಪ ಎಷ್ಟು ಜನ ಸಚಿವರಾಗ್ಬೇಕು ಅಂತ ಕಾಯ್ತಾ ಇದಾರಲ್ಲ, ಬಿಡಿಸ್ಬೇಕು, ಆಗಬೇಕು. ಪಾಪ ಹಿಡಿದ್ಬಿಟ್ಟು ಇಷ್ಟೆಲ್ಲ ಈ ಸೋತವ್ರಿಗೆ ಏನಾಗೋಗಿದೆ ಪಾಪ. ಎಲ್ಕೋ ಮಿನಿಸ್ಟರ್ ನಾನು ಗೆದ್ದಿದ್ರೆ ಮಿನಿಸ್ಟರ್ 37 ಆಗ್ಬಿಡ್ಬೇಕು. ಇವತ್ತಿನ ಟೆಕ್ನಾಲಜಿನಲ್ಲಿ ಯಾರು ಅಮಿತ್ ಶಾ ಮೋದಿನೇ ಮಾಡ್ತಾವ್ರೆ. ಗೊತ್ತಾಯ್ತು. ಇವಾಗ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಮುನಿರತ್ನ ಮಾತಾಡಿರೋದು ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಆ ಆಡಿಯೋಗಳನ್ನ ನೀವು ಕೇಳಿಸ್ಕೊಂಡಿದ್ದೀರಾ? ನನಗೆ ಸಂಬಂಧ ಇಲ್ಲ ಅಂತ 1000 ಸಾರಿ ಹೇಳ್ತಾ ಇದ್ದೀನಿ. ಇವತ್ತು ಮೋದಿ ಆಡಿಯೋನೇ ಮಾಡ್ತಾವ್ರೆ, ಅಮಿತ್ ಶಾ ಆಡಿಯೋ ಮಾಡ್ತಾರೆ. ಪ್ರಧಾನಮಂತ್ರಿ ಬಿಡಲ್ಲ ಅಂದ್ರೆ ನಾನೇ ಯಾವ ಲೆಕ್ಕ? ಇವತ್ತಿನ ಟೆಕ್ನಾಲಜಿನಲ್ಲಿ ಯಾರು ಅಮಿತ್ ಶಾ ಮೋದಿನೇ ಮಾಡ್ತಾವ್ರೆ. ಗೊತ್ತಾಯ್ತು. ಇವಾಗ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಮುನಿರತ್ನ ಮಾತಾಡಿರೋದು ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಆ ಆಡಿಯೋಗಳನ್ನ ನೀವು ಕೇಳಿಸ್ಕೊಂಡಿದ್ದೀರಾ? ನನಗೆ ಸಂಬಂಧ ಇಲ್ಲ ಅಂತ 1000 ಸಾರಿ ಹೇಳ್ತಾ ಇದ್ದೀನಿ. ಇವತ್ತು ಮೋದಿ ಆಡಿಯೋನೇ ಮಾಡ್ತಾವ್ರೆ, ಅಮಿತ್ ಶಾ ಆಡಿಯೋ ಮಾಡ್ತಾರೆ. ಪ್ರಧಾನಮಂತ್ರಿ ಬಿಡಲ್ಲ ಅಂದ್ರೆ ನಾನೇ ಯಾವ ಲೆಕ್ಕ? ಇವತ್ತಿನ ಟೆಕ್ನಾಲಜಿನಲ್ಲಿ ಯಾರು ಅಮಿತ್ ಶಾ ಮೋದಿನೇ ಮಾಡ್ತಾವ್ರೆ. ಗೊತ್ತಾಯ್ತು. ಇವಾಗ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಮುನಿರತ್ನ ಮಾತಾಡಿರೋದು ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಆ ಆಡಿಯೋಗಳನ್ನ ನೀವು ಕೇಳಿಸ್ಕೊಂಡಿದ್ದೀರಾ? ನನಗೆ ಸಂಬಂಧ ಇಲ್ಲ ಅಂತ 1000 ಸಾರಿ ಹೇಳ್ತಾ ಇದ್ದೀನಿ. ಇವತ್ತು ಮೋದಿ ಆಡಿಯೋನೇ ಮಾಡ್ತಾವ್ರೆ, ಅಮಿತ್ ಶಾ ಆಡಿಯೋ ಮಾಡ್ತಾರೆ. ಪ್ರಧಾನಮಂತ್ರಿ ಬಿಡಲ್ಲ ಅಂದ್ರೆ ನಾನೇ ಯಾವ ಲೆಕ್ಕ? ಇವತ್ತಿನ ಟೆಕ್ನಾಲಜಿನಲ್ಲಿ ಯಾರು ಅಮಿತ್ ಶಾ ಮೋದಿನೇ ಮಾಡ್ತಾವ್ರೆ. ಗೊತ್ತಾಯ್ತು. ಇವಾಗ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಮುನಿರತ್ನ ಮಾತಾಡಿರೋದು ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಆ ಆಡಿಯೋಗಳನ್ನ ನೀವು ಕೇಳಿಸ್ಕೊಂಡಿದ್ದೀರಾ? ನನಗೆ ಸಂಬಂಧ ಇಲ್ಲ ಅಂತ 1000 ಸಾರಿ ಹೇಳ್ತಾ ಇದ್ದೀನಿ. ಇವತ್ತು ಮೋದಿ ಆಡಿಯೋನೇ ಮಾಡ್ತಾವ್ರೆ,
ಅಮಿತ್ ಶಾ ಆಡಿಯೋ ಮಾಡ್ತಾರೆ, ಪ್ರಧಾನಮಂತ್ರಿ ಬಿಡಲ್ಲ ಅಂದ್ರೆ ನಾನು ಯಾವ ಲೆಕ್ಕ? ಒಂದೇ ಒಂದು ದೂರವಾಣಿ ಕರೆನಲ್ಲಿ ನನ್ನ ಇನ್ಕಮಿಂಗ್ ಔಟ್ ಗೋಯಿಂಗ್ ಯಾವ್ದನ್ನ ಒಂದ್ ಇಲ್ವೇ ಇಲ್ಲ ಹಾಗಾದ್ರೆ ತರ್ಸಿ ನೋಡೋಣ. ಮತ್ತೆ ಇದೆಲ್ಲ ಆಡಿಯೋ ರಿಲೀಸ್ ಮಾಡಿರೋದೆಲ್ಲ ಏನಾಗಾದ್ರೆ? ಮಾತಾಡಿರೋದು ಸುಮಾರು ಒಂದು 7 ಆಡಿಯೋ ರಿಲೀಸ್ ಮಾಡಿದ್ದಾರೆ ನಿಮ್ದು ಅಂತ ಹೇಳಿ. ನಾನು ಮಾತಾಡಿರೋದು ಒಂದೇ ಒಂದ್ ತರ್ಸಿ. ಒಂದು ಸಣ್ಣ ದಾಖಲೆ ಕೊಡಿ, ಕೊಡಿ ನೋಡೋಣ. ಇವಾಗ ಅವರೆಲ್ಲ ರಿಲೀಸ್ ಮಾಡಿರೋದು ಏನ್ ಸರ್ ಹಾಗಾದ್ರೆ? 7 ಆಡಿಯೋ ರಿಲೀಸ್ ಮಾಡಿದಾರಲ್ಲ, ಏನದಾಗಾದ್ರೆ ಹೇಳಿ. ನಾನೇನಾದ್ರೂ ಆ ಮನುಷ್ಯನಿಗೆ ಫೋನಲ್ಲಿ ಮಾತಾಡಿ ಫೋನಲ್ಲಿ ರೆಕಾರ್ಡಿಂಗ್ ಇದ್ರೆ ಆ ಫೋನ್ ಸಮೇತ ಎತ್ಕೊಂಬಂದು ಸ್ಪೀಕರ್ ಕೊಡ್ಲಿ, ಸ್ಪೀಕರ್ ಹತ್ರ ನಾನ್ ಬರ್ತೀನಿ, MLA ಬಿಟ್ಟು ಹೋಗ್ತಾ ಇರ್ತೀನಿ. ನೀವು ಮಾತಾಡಿರೋಂತ ಪ್ರೂವ್ ಆದ್ರೆ ರಾಜೀನಾಮೆ ಕೊಡ್ತೀರಾ ಹಾಗಾದ್ರೆ? ಈಗಲೇ ಆ ಫೋನ್ ತಗೊಂಡಲ್ಲಿ ಬರಕ್ ಹೇಳಿ ಸ್ಪೀಕರ್ ಹತ್ರ. ಈಗ ನಾನು ರೆಕಾರ್ಡಿಂಗ್ ಫೋನ್ ಇದೆ ತಾನೆ. ನೀವು ಅವ್ರು ಇವಾಗ ಅವ್ರು ಕೊಟ್ಟಿದಾರಲ್ಲ, ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಆಡಿಯೋಗಳು ಕೇಳಿಸ್ಕೊಂಡಿದ್ದೀರಾ ನೀವು ಹೋಗ್ಲಿ?